ತುಂಬ ರುಚಿಕರವಾದ ಕ್ಯಾರೆಟ್ ಹಲ್ವಾ ಮಾಡುವಂಥದ್ದು. ಕ್ಯಾರೆಟು 1 kg, 10-15 ಬಾದಾಮಿ, ಸ್ವಲ್ಪ ದ್ರಾಕ್ಷಿ, 1/4 ಲೀಟ್ರ್ ಹಾಲು, ನೀರು ಮಿಕ್ಸ್ ಇಲ್ಲ, ಫುಲ್ಲು ಗಟ್ಟಿ ಹಾಲು, ನಾನು ಸ್ವಲ್ಪ ಕೇಸರಿ ದಳ ಹಾಕ್ಸ್ಕೊಂಡಿದ್ದೀನಿ, 3 ಟೇಬಲ್ ಸ್ಪೂನ್ ತುಪ್ಪ, 100 ಗ್ರಾಮ್ ಸಕ್ಕರೆ, 10 ಪೀಸ್ ಗೋಡಂಬಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಮೂರು ಟೇಬಲ್ ಸ್ಪೂನ್ ತುಪ್ಪ. ಇವಾಗ ಬಾದಾಮಿ ಗೋಡಂಬಿ ಹಾಕೊಂಡು ಹುರ್ಕೊಳ್ಳೋದು ಸ್ವಲ್ಪ. ಸಿಮ್ಮಲ್ಲೇ ಹುರ್ಕೊಬೇಕು, ಇಲ್ಲಾಂದ್ರೆ ಸೀದೋಗ್ಬಿಡ್ತೈತೆ. ಇವಾಗೆಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗೈತೆ, ಆಮೇಲೆ ದ್ರಾಕ್ಷಿನೆಲ್ಲ ಸ್ವಲ್ಪ ದಪ್ಪಗಾಗೈತೆ. ಎತ್ತಿ ಸೈಡ್ ಪ್ಲೇಟ್ಗೆ ಹಾಕ್ಕೊಳ್ಳಿ. ಆಮೇಲೆ ಮಿಕ್ಕಿದ ತುಪ್ಪದಲ್ಲಿ ಕ್ಯಾರೆಟ್ ಹಾಕ್ಕೊಂಡು ಹುರ್ಕೊಬೇಕು. ಕಾಲು kg ಕ್ಯಾರೆಟು ಹಾಕೊಂಡು ತುಪ್ಪದಲ್ಲಿ ಹುರ್ಕೊಬೇಕು, ಚೆನ್ನಾಗಿ ಹುರಿಬೇಕು. ಅದೇ ತುಪ್ಪದಲ್ಲಿ ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಹುರ್ಕೊಂಡಿರೋದ್ರಲ್ಲೇ 3 ಟೇಬಲ್ ಸ್ಪೂನ್ ತುಪ್ಪದಲ್ಲಿ ಮಿಕ್ಕಿರ್ತೈತೆ ತುಪ್ಪ, ಅದೇ ಬಾಣಲಿಗೆ ಹಾಕ್ಕೊಂಡು ಹುರ್ಕೊಬೇಕು ಚೆನ್ನಾಗೆ. ತುಪ್ಪದಲ್ಲಿ ಸ್ವಲ್ಪ ಹುರಿಬೇಕು ಅದು. ಹಾಲಲ್ಲಿ ಕೇಸರಿ ನೆನೆಸ್ಕೊಂಡಿರೋದನ್ನ ಹಾಕಬೇಕು ಕ್ಯಾರೆಟ್ ಜೊತೆ. ಅದೇ ಲೋಟದಲ್ಲಿ 1/4 ಲೋಟ ನೀರು ಹಾಕಬೇಕು, ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಹಾಲಲ್ಲೇ ಬೇಯಬೇಕು ಅದು, ಕ್ಯಾರೆಟು ಫುಲ್ಲು ಡ್ರೈಯಾಗಿ ಬೇಯಬೇಕು. ಹಾಲಲ್ಲೇ ಕ್ಯಾರೆಟ್ ಎಲ್ಲ ಬೆಂದು ಹಾಲೆಲ್ಲ ಸುಂಡೋಗ್ಬೇಕು. ಚೆನ್ನಾಗಿ ಕೈ ತಿರುಗಿಸ್ತಾನೆ ಇರಬೇಕು, ಮಿಕ್ಸ್ ಮಾಡ್ತಾನೆ ಇರಬೇಕು. ಹಾಲು ಕಮ್ಮಿ ಆದಮೇಲೆ ಮಿಕ್ಸ್ ಮಾಡಬೇಕು, ಇಲ್ಲಾಂದರೆ ಸೀದೋಗ್ಬಿಡ್ತೈತೆ. ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಇಷ್ಟು ಬಂದಾದಮೇಲೆ ಚೆನ್ನಾಗಿ ಸುಂದಮೇಲೆ ಹಾಲು ಕ್ಯಾರೆಟು ಬೆಂದಿರ್ತೈತೆ. ಕ್ಯಾರೆಟ್ ಎಲ್ಲ ಚೆನ್ನಾಗಿ ಬೆಂದಿರಬೇಕು, ಮುಟ್ಟಿದ್ರೆ ತುಂಬ ಸಾಫ್ಟಾಗಿರಬೇಕು ಕ್ಯಾರೆಟ್, ಅಷ್ಟು ಬೆಂದಿರಬೇಕು ಕ್ಯಾರೆಟು. ಹಲ್ವಕ್ಕೆ ಆವಾಗಲೇ ಚೆನ್ನಾಗಿರ್ತೈತೆ.
ಹಾಲೆಲ್ಲ ಸುಂಡೋದ್ಮೇಲೆ ಬೆಂದೈತೆ ಅಂತ ಅರ್ಥ ಕ್ಯಾರೆಟ್. ಅವಾಗ ಹುರಿದಿಟ್ಕೊಂಡಿರೋ ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಎಲ್ಲ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಾದ್ಮೇಲೆ ಒಂದು 2-3 ನಿಮಿಷ ಸಾಕು ಅಷ್ಟೇ. ಆಮೇಲೆ ಆಫ್ ಮಾಡಿಬಿಡಿ ಗ್ಯಾಸು. ತುಂಬ ರುಚಿಕರವಾದ ಕ್ಯಾರೆಟ್ ಹಲ್ವಾ ನೀವು ಮಾಡಿ ಮನೆಯಲ್ಲಿ